ಹಲೋ ನಮಸ್ತೆ. ಇವತ್ತು ಸಂಡೇ. ಇವತ್ತು ನನ್ನ ಮೊದಲನೇ ವ್ಲಾಗು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇದು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಕುಚ್ಚಕ್ಕಿ ಅನ್ನ ಮಾಡ್ತಾಯಿದ್ದೀನಿ. ಬ್ರೌನ್ ಕುಚ್ಚಲಕ್ಕಿಯನ್ನು 4-5 ಸಾರಿ ಚೆನ್ನಾಗಿ ಕಿವುಚಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ, ಕುಕ್ಕರ್ ತುಂಬ ನೀರನ್ನು ಹಾಕಿ, ಒಂದು ಮುಕ್ಕಾಲು ಭಾಗ ನೀರನ್ನು ಹಾಕಿ ದೊಡ್ಡ ಉರಿ ಮಾಡಿ ಇಡ್ತಾಯಿದ್ದೀನಿ. ಒಂದು ಸತಿ ಬಂದರೆ ಸಾಕು, ಬೆಂದ್ಕೊಬಿಡ್ತದೆ. ಇದು ಮೀನು ಸಾರಿಗೆ ಮಸಾಲೆ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ, ಮೆಣಸು, ಕೊತ್ತಂಬರಿ ಕಾಳು, ಕಾಳುಮೆಣಸು, ಅರಶಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ಮತ್ತೆ 2 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಹುಳಿಯನ್ನು ಹಾಕಿದ್ದೀನಿ. ಮಿಕ್ಸಿ ಹಾಕಿ ಗಂಧ ಆಗೋ ಥರ ಅರಿಬೇಕು. ಮೀನು ಸಾರಿಗೆ ಒಲೆ ಮೇಲೆ ಒಂದು ತೋಪನ್ನು ಇಟ್ಟು ತೋಪನ್ನು ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೋಪಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಇದು ಕರ್ಲಿ ಮೀನಿನ ಸಾರು. ಈ ಮೀನಲ್ಲಿ ತುಂಬ ಮುಳ್ಳಿರ್ತದೆ. ಮುಳ್ಳಿನ ಮೀನಿದು, ಮಕ್ಕಳೆಲ್ಲ ತಿನ್ನಲಿಕ್ಕಾಗಲ್ಲ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮಾಡ್ಕೊಂಡಿರೋ ಮಸಾಲೆಯನ್ನು ಹಾಕ್ತೀನಿ. ಮಸಾಲೆ ಈ ರೀತಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ನೀರನ್ನು ಮಿಕ್ಸ್ ಮಾಡಿ, ಮಸಾಲೆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತೀನಿ. ನಮಗೆ ಸಾರು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಹಾಕಬೇಕು. ಅತಿಯಾಗಿ ಗಟ್ಟಿಯಾಗಿ ಇರಬಾರ್ದು, ಭಾಳ ತೆಳುವಾಗೂ ಇರಬಾರ್ದು, ಮೀಡಿಯಮ್ ರೀತಿಯಲ್ಲಿ ಇರಬೇಕು ಮೀನು ಸಾರು. ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪನ್ನು ನಾನು 2 ಸ್ಪೂನ್ ಹಾಕಿದ್ದೀನಿ. ಮುಚ್ಚಳ ಮುಚ್ಚಿ ದೊಡ್ಡ ಉರಿಯಲ್ಲಿ ಕುದಿಸಬೇಕು. ಕುದಿ ಬಂದಮೇಲೆ ಅದಕ್ಕೆ ಮೀನು ಪೀಸನ್ನು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಕೋತೀನಿ. ಇದು ಮೀನು ಫ್ರೈಗೆ. ಕರ್ಲಿ ಮೀನು ಮತ್ತು ಶೆಟ್ಲೆ ಮೀನನ್ನು ತಂದಿದ್ದಾರೆ. ಶೆಟ್ಲೆ ಪ್ರಾನ್ಸ್ ಎರಡನ್ನು ತಗೊಬಂದಿದ್ದಾರೆ ನಮ್ಮ ಮನೇಲಿ. ಶೆಟ್ಲನ್ ಫ್ರೈ ಮಕ್ಕಳಿಗೆ ತುಂಬ ಇಷ್ಟ. ಅದರಲ್ಲಿ ಮುಳ್ಳೆಲ್ಲ ಇರಲ್ಲಲ್ಲ, ತುಂಬ ಇಷ್ಟ ಮಾಡ್ತಾರೆ ತಿನ್ನಲಿಕ್ಕೆ. ಈ ಮೀನನ್ನು ನಾವು ಅಷ್ಟೇ, ದೊಡ್ಡವರಷ್ಟೇ ತಿನ್ನೋದು. ಸಣ್ಣವ್ರಿಗೆ ತಿನ್ನಲಿಕ್ಕೆ ಆಗಲ್ಲ, ತುಂಬ ಮುಳ್ಳು ಇರ್ತದೆ ಅದರಲ್ಲಿ. ಮಸಾಲೆ ಕುದ್ದ ಮೇಲೆ ಮೀನು ಪೀಸನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಮೀನು ಪೀಸನ್ನು ಹಾಕಿದ ಮೇಲೆ ಸಣ್ಣ ಉರಿ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಸಣ್ಣ ಉರಿಯಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಬೇಕು ಮೀನು ಸಾರು. ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆ ತಳ ಹಿಡಿತದೆ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿದೆ. ಮತ್ತೆ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಕಲ್ಲಲ್ಲಿ ಜಜ್ಜಿ ಹಾಕೋದ್ರಿಂದ ಫಿಶ್ ಫ್ರೈ ಚೆನ್ನಾಗಿ ಟೇಸ್ಟ್ ಬರ್ತದೆ. ಮೀನು ಸಾರು ರೆಡಿ ಆಯಿತು. ಫಿಶ್ ಫ್ರೈಗೆ ಮಸಾಲೆ ಹಾಕುವ. ಇದು ಶೆಟ್ಲ್ಯಾ ಪ್ರಾನ್ಸ್ ಅಂತಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಅರಶಿನ ಪುಡಿಯನ್ನು ಸ್ವಲ್ಪ ಹಾಕ್ತೀನಿ. ಖಾರಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಹಾಕ್ತೀನಿ.
ಲಿಂಬು ಹುಳಿನ ಹಾಕಿದ್ದೀನಿ. ಇಲ್ಲಿ ಒಂದು ಲಿಂಬುವನ್ನು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ತೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ರೈಟ್ ಹ್ಯಾಂಡನ್ನೇ ಯೂಸ್ ಮಾಡಿದ್ದೀನಿ ನಾನು. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ರಿಂದ ಅದು ಲೆಫ್ಟ್ ಹ್ಯಾಂಡ್ ಥರ ಕಾಣ್ತಿದೆ. ಅದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ. ಒಂದು ಅರ್ಧ ಗಂಟೆ ಉಪ್ಪು ಖಾರ ಹಿಡಿಬೇಕು. ಇದು ಕರ್ಲಿ ಮೀನು. ಕರ್ಲಿ ಮೀನಿಗೆ ಸೇಮ್ ಮಸಾಲೆ. ಇದು ಫ್ರೈ ಮಾಡಲಿಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಉಪ್ಪು, ಅರಶಿನ, ಲಿಂಬು ಹುಳಿ. ಇದಕ್ಕೂ ಅಷ್ಟೇ ಒಂದು ಲಿಂಬುವನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ಖಾರ ಪುಡಿ ಹಾಕಿದ್ದೀನಿ. ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ನಿಧಾನವಾಗಿ ಎಲ್ಲ ಕಡೆ ಮಸಾಲೆ ತಾಗುವಂತೆ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಮಸಾಲೆ ತಾಗುವಂತೆ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ. ಆಮೇಲೆ ಪ್ರಾನ್ಸನ್ನು ಫ್ರೈ ಮಾಡಲಿಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದೇ ರವೆ ಹಚ್ಚಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ಮೇಲೆ ಮೀಡಿಯಮ್ ಉರಿ ಇಡಬೇಕು. ಸಣ್ಣ ಉರಿ ಇಟ್ಟರೆ ಎಣ್ಣೆ ಕುಡಿದ್ಬಿಡ್ತದೆ. ದೊಡ್ಡ ಉರಿ ಇಟ್ಟರೆ ಕತ್ತೋಗ್ತದೆ. ಅದಕ್ಕೆ ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು. ಚೆನ್ನಾಗಿ ಬೆಂದ ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸೈಡಿಗೆ ತೆಗಿಬೇಕು. ಸೈಡಿಗೆ ತಗೋತೀನಿ. ಮತ್ತೊಮ್ಮೆ ರವೆಯಲ್ಲಿ ಹಚ್ಕೊಂಡು ಪ್ರಾನ್ಸನ್ನು ಎಣ್ಣೆಯಲ್ಲಿ ಬಿಡ್ತೀನಿ. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಶಟ್ಲನ್ ಫ್ರೈ ಆಯಿತು. ಇದು ಕರ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಇದು ತವಾ ಫ್ರೈ ಮಾಡ್ತಾಯಿದ್ದೀನಿ. ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ಸಣ್ಣ ಉರಿಯನ್ನು ಇಟ್ಟು ಕರ್ಲಿ ಮೀನನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ತಿರುವಿ ಬೇಯಿಸ್ಕೋಬೇಕು. ಕರ್ಲಿ ಮೀನಿನ ಫಿಶ್ ಫ್ರೈ ರೆಡಿ ಆಯಿತು. ಈಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ. ಇದು ರೆಡಿ ಆಯಿತು. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಜೆ ಟೈಮಿಗೆ ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ರಜೆ ಇರ್ತದಲ್ಲ, ಅದಕ್ಕೆ ಬೀಚ್ ಕಡೆ ಹೋಗಿದ್ವಿ. ಸಂಡೇ ಬೀಚಲ್ಲಿ ತುಂಬ ಜನ ಸೇರಿರ್ತಾರೆ. ಎಲ್ಲ ಜನರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ. ಮಕ್ಕಳೆಲ್ಲ ಮರಳಲ್ಲಿ ಆಡ್ತಾ ಇರ್ತಾರೆ. ಖುಷಿ ಅವರಿಗೆ ಬೀಚಿಗೆ ಬರೋದು ಅಂದರೆ ಸಂಡೇ. ಅಲ್ಲೇ ಪ್ಲೇ ಗ್ರೌಂಡ್ ಇದೆ. ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾರೆ. ಬೀಚೆಲ್ಲ ಸ್ವಲ್ಪ ತಿರುಗಾಡಿ ಆಮೇಲೆ ಪ್ಲೇ ಗ್ರೌಂಡಲ್ಲಿ ಕರ್ಕೊಂಡು ಹೋಗಿದ್ವಿ ಮಕ್ಕಳಿಗೆ. ಜೋಕಾಲಿ, ಜಾರುಬಂಡಿ ಎಲ್ಲ ಮಕ್ಕಳು ಆಟ ಆಡಿದ್ರು.
ಆಮೇಲೆ ಆಟ ಆಡಿಸ್ಕೊಂಡು ಮನೆಗೆ ರಾತ್ರಿ ಊಟ ಇದಾಗಿತ್ತು. ಥ್ಯಾಂಕ್ ಯು.